ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವು. ಇವತ್ತು ಶರೀರ ಮತ್ತು ಆತ್ಮನ ಕಥೆ ಹೇಳ್ತೀನಿ. ಶರೀರ ಆತ್ಮನ ಕ್ವಶನ್ ಮಾಡಿ ಕೇಳುತ್ತಂತೆ, ಅಲ್ಲಪ್ಪ ನೀನು ಯಾರು? ನೀನು ನನ್ನ ಶರೀರದಲ್ಲಿ ಎಲ್ಲವೂ ನಾನೇ ಇದ್ದೀನಿ. ನಿಂದು ಏನು ಪಾತ್ರ ಈ ಶರೀರದಲ್ಲಿ? ಸುಳ್ಳು ಹೇಳಕ್ಕೆ ಹೋದರೆ ಸುಳ್ಳು ಹೇಳ್ಬೇಡ ಅಂತೀಯ, ಮೋಸ ಮಾಡೋಕೆ ಹೋದರೆ ಮೋಸ ಮಾಡಬೇಡ ಅಂತೀಯ. ಪ್ರತಿಯೊಂದಕ್ಕೂ ಕ್ವಶನ್ ಮಾಡಿ ಕೇಳ್ತೀಯಲ್ಲ, ನಿನಗೆ ಅಧಿಕಾರ ಕೊಟ್ಟವ್ರು ಯಾರು? ನಿನ್ನ ಪಾತ್ರ ಏನು ಈ ಶರೀರದಲ್ಲಿ ಅಂತ ಕೇಳಿದಾಗ ಆತ್ಮ ಹೇಳುತ್ತೆ, ಹೌದಪ್ಪ ನಿಜ, ನೀನು ಹೇಳ್ತಿರೋದು ನಿಜ. ಈ ಶರೀರಕ್ಕೂ ನನಗೂ ಸಂಬಂಧ ಇಲ್ಲ, ಆದರೂ ಸಂಬಂಧ ಇದೆ. ಯಾವ ಥರ ಇದೆ ಅಂದರೆ, ನಿಂದು ಆಟ ಎಲ್ಲಿವರೆಗೂ? ಒಂದು 60-70 ವರ್ಷದ ತನಕ ನಿನಗೆ ಆಯಸ್ಸಿದೆ, ಬಟ್ ನನಗೆ ಆಯಸ್ಸಿಲ್ಲ. ನಾನು ಎಲ್ಲಿವರೆಗೂ ಇರ್ತೀನಿ ನಿನ್ನ ಶರೀರದಲ್ಲಿ, ಅಲ್ಲಿವರೆಗೂ ಮಾತ್ರ ನಿನ್ನ ಆಟ. ನಾನು ಒಂದು ಸ್ವಲ್ಪ ನಿನ್ನ ಶರೀರದಿಂದ ಆಚೆ ಹೋದೆ ಅಂತ ಇಟ್ಕೋ, ನಿನ್ನನ್ನು ಹೊತ್ಕೊಂಡು ಹೋಗಕ್ಕೆ 4 ಜನ ಬೇಕು. ಮತ್ತು ನಿನ್ನ ಶರೀರನ ಏನು ಮಾಡ್ತಾರೆ? ಹೊತ್ಕೊಂಡೋಗಿ ಇಲ್ಲ ಬೆಂಕಿಯಲ್ಲಿ ಹಾಕಿ ಸುಟ್ಟಾಕ್ತಾರೆ, ಮಣ್ಣಲ್ಲಿ ಹಾಕಿ ಊತಾಕ್ತಾರೆ. ಅಷ್ಟೇ ನಿನ್ನ ಕೆಲಸ. ಅದರಲ್ಲೂ ನಿನ್ನ ನಿಜ ರೂಪ ಇಲ್ಲ. ಬಾಲ್ಯದಲ್ಲಿ ಒಂಥರ ಇದ್ದೆ, ಯೌವನಕ್ಕೆ ಬಂದಾಗ ಒಂಥರ ಅದೇ, ವಯಸ್ಸು ಹೋದ್ಮೇಲೆ ಒಂಥರ ಆಗ್ತೀಯ. ಬಟ್ ನನಗೆ ನಿಜ ರೂಪನೇ ಇಲ್ದವನು ನಾನು ನಿನ್ನೊಳಗಡೆ ಇರೋನು. ಅದರಲ್ಲೂ ನೀನು ಈ ಶರೀರದಲ್ಲಿ ನಿನ್ನ ತಾಯಿ ಎದೆಯಲ್ಲಿ ಎಷ್ಟು ಕುಡಿದು ಬಂದೀಯ? ನೀನು ನಿಮ್ಮ ಅವ್ವನ ಎದೆ ಅಲ್ಲ. ಅಮ್ಮಮ್ಮ ಅಂದ್ರೆ ಒಂದು 50 ಲೀಟ್ರ್ ಕುಡಿದಿರ್ಬೋದು, ಇಲ್ಲ 100 ಲೀಟ್ರ್ ಕುಡಿದಿರ್ಬೋದು, ಇನ್ನು ಎಕ್ಸೆಟ್ರಾ ಕುಡಿದಿರ್ಬೋದು. ಆದರೆ ನಾನು ಈ ಮಾನವನ ಶರೀರಕ್ಕೆ ಬರಬೇಕು ಅಂದರೆ ಎಷ್ಟು ಎದೆಯಲ್ಲಿ ಕುಡಿದು ಬಂದೀನಿ ಗೊತ್ತಾ ನಿನಗೆ? 7 ಸಪ್ತ ಸಮುದ್ರದಷ್ಟು ತಾಯಿ ಎದೆಯಲ್ಲಿ ಕುಡಿದು ಬಂದೀನಿ. ಮೇರು ಪರ್ವತದಷ್ಟು ಮಾಂಸ ಮೂಳೆಗಳ್ನ ಚೇಂಜ್ ಮಾಡ್ಕೊಂಬಂದೀನಿ ಇಂಥವನ್ನ. 7 ಸಮುದ್ರದಷ್ಟು ತಾಯಿ ಎದೆಯಲ್ಲಿ ಕುಡಿದು ಮೇರು ಪರ್ವತದಷ್ಟು ಮಾಂಸ ಮೂಳೆಗಳು ಅಂದರೆ ಆನೆಯಾಗಿ, ಕ್ವಾಣಾಗಿ, ಚಿರತೆಯಾಗಿ, ಹುಲಿಯಾಗಿ, ಮೀನು ಮೊಸಳೆಗಳಾಗಿ, ಮರ ಗಿಡಗಳಾಗಿ ಅವನ್ನೆಲ್ಲ ಗುಡ್ಡೆ ಹಾಕಿರೋ ಮೇರು ಪರ್ವತ ಆಗುತ್ತಂತೆ ಈ ಮಾನವ ಜನ್ಮಕ್ಕೆ ಬರಬೇಕು ಅಂದರೆ. ಅಷ್ಟು ನಾನು ಚೇಂಜ್ ಮಾಡ್ಕೊಂಬಂದೀನಿ. ನಾನು ನೋಡ್ಲಾರ್ದು ಕಣ್ಣಿಲ್ಲ, ಇರುವೆ ಕಣ್ಣು ಹೆಂಗೈತಿ, ಹಾವಿನ ಕಣ್ಣು ಹೆಂಗೈತಿ ಅಲ್ವಾ? ಅಷ್ಟು ನಾನು ನೋಡ್ಲಾರ್ದು ಕಣ್ಣಿಲ್ಲ, ಕೇಳಿಸ್ಕೊಳ್ಳಾರ್ದು ಕಿವಿ ಇಲ್ಲ, ಮಾತಾಡ್ಲಾರ್ದು ಭಾಷೆ ಇಲ್ಲ. ನಾವು 5-6 ಭಾಷೆ ಕಲ್ತ್ಕೊಂಬಿಟ್ಟು ದೊಡ್ಡ ಬಿಲ್ಡಪ್ ಕೊಡ್ತೀವಿ. ಬಟ್ ನಿನ್ನೊಳಗಡೆ ಇರೋ ಆತ್ಮನಿಗೆ, ಅವನಿಗೆ ಈ ಎಲ್ಲ ಭಾಷೆನೂ ಗೊತ್ತು. ಅವನಿಗೆ ಭಾಷೆ ಇಲ್ಲದಂತೆ ಯಾವ ವಸ್ತು ಅವನೇ ಸೃಷ್ಟಿಕರ್ತ ಅಲ್ವಾ? ಹಂಗಾಗಿ ಮೇರು ಪರ್ವತದಷ್ಟು ಮಾಂಸ ಮೂಳೆಗಳು ಚೇಂಜ್ ಮಾಡ್ಕೊಂಬಂದೀನಿ. ನಾನು ನೋಡ್ಲಾರ್ದು ಕಣ್ಣಿಲ್ಲ, ಮಾತಾಡ್ಲಾರ್ದು ಭಾಷೆ ಇಲ್ಲ, ಕೇಳಿಸ್ಕೊಳ್ಳಾರ್ದು ಕಿವಿ ಇಲ್ಲ. ಅಷ್ಟೆಲ್ಲ ನಾನು ಮಾಡ್ಕೊಂಬಂದೀನಿ. ನಾನೆಲ್ಲಿ ನೀನೆಲ್ಲಿ ಅಂದಾಗ ಆವಾಗ ಶರೀರ ಶರಣಾಗುತ್ತಂತೆ. ಅಪ್ಪ ನೀನು ಹೇಳ್ತಿರೋದು ನಿಜ ಕಣಪ್ಪ. ಏಕೆಂದರೆ ಆತ್ಮ ಎಂಬುವುದೇ ಒಂದು ಕರೆಂಟು, ಕಣ್ಣಿಗೆ ಕಾಣಿಸಲ್ಲ. ದೇಹ ಎಂಬುದೇ ಬಲ್ಪು, ಕರೆಂಟ್ ಇದ್ದರೆ ಮಾತ್ರ ಬಲ್ಪ್ ಉರಿಯುತ್ತೆ. ಬಲ್ಪು ಬರ್ನ್ ಆಗುತ್ತೆ, ಅಂಥ ಬಲ್ಪುಗಳ್ನ ಎಷ್ಟೋ ಚೇಂಜ್ ಮಾಡ್ತಾರೆ, ಬಟ್ ಕರೆಂಟ್ ಚೇಂಜ್ ಆಗಲ್ಲ ಅಂದಾಗ ಶರೀರ ಆವಾಗ ಶರಣಾಗಿ ನಿಜ ನನ್ನ ತಂದೆ ಅಂತ ಆತ್ಮನಿಗೆ ಶರಣಾಗುತ್ತಂತೆ. ಜೈ ಸ್ನೇಹಿತರೆ.